ಬಿಹಾರ ಮೂಲದ ಮಹಿಳೆಯೊಬ್ಬರು ಆಟೋ ಚಾಲಕನಿಗೆ ಚಪ್ಪಲಿಯಲ್ಲಿ ಹೊಡೆದಿರುವಂತಹ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿತು. ಈ ಒಂದು ಪ್ರಕರಣ ಸಂಬಂಧ ಈಗಾಗಲೇ ಬೆಳ್ಳಂದೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ನಿನ್ನೆ ಕೂಡ ಹಲ್ಲೆ ಮಾಡಿದಂತಹ ಮಹಿಳೆಯನ್ನು ಕರೆದು ವಿಚಾರ ಕೂಡ ಮಾಡಿದ್ದಾರೆ. ಈ ಒಂದು ಡೆವಲಪ್ಮೆಂಟ್ ಬೆನ್ನಲ್ಲೇ ರಾತ್ರೋರಾತ್ರಿ ಆ ಒಂದು ದಂಪತಿ ಏನಿದೆ ಆಟೋ ಚಾಲಕನಿಗೆ ಹಲ್ಲೆಗೊಳಗಾದಂತಹ ಆಟೋ ಚಾಲಕನನ್ನು ಕರೆಸಿ ಕ್ಷಮೆಯಾಚನೆ ಕೂಡ ಮಾಡಿದ್ದಾರೆ. ಎಲ್ಲ ವಿಚಾರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಖುದ್ದು ಹಲ್ಲೆಗೊಳಗಾದಂತಹ ಆಟೋ ಚಾಲಕ ಲೋಕೇಶ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಮೊದಲಿಗೆ ಅವತ್ತು ಅಂದರೆ ಶನಿವಾರ ಮಧ್ಯಾಹ್ನ 3:30 ಸುಮಾರಿಗೆ ಬೆಳ್ಳಂದೂರು ಕ್ರಾಸ್ನಲ್ಲಿ ಏನಾಯ್ತು ಸರ್ ಅವತ್ತು? ಸರ್, ಅದು ಜಸ್ಟ್ ಹಂಗೆ ಬೈಕು ಅವರು 2 ವೀಲರ್ ಬರ್ತಾ ಇದ್ರು, ನಾನು ಆಟೋದಲ್ಲಿ ಹೋಗ್ತಾ ಇದ್ದೆ, ಪಿಕಪ್ಗೆ ಹೋಗ್ತಾ ಇದ್ದೆ. ಜಸ್ಟ್ ಪಾಸ್ ಆಗಿದೆ ಅಷ್ಟಕ್ಕೆ ಕಿರಿಚ್ಕೊಂಡ್ರು ಅನ್ನೋ ಕಾರಣದಿಂದ ನಾನು ಬೈಕ್ ನಿಲ್ಲಿಸ್ದೆ. ಗಾಡಿ ಏನು ಟಚ್ ಆಗಿರಲಿಲ್ಲ. ಅವತ್ತೊಂದು ಆದ ಘಟನೆಗೆ ಎಫ್ಐಆರ್ ಕೂಡ ಇದು ಮಾಡಿದ್ದೆ. ಎಲ್ಲ ಆಟೋ ಸಿಬ್ಬಂದಿಗಳು ಎಲ್ಲ ಸೇರಿ ಇದು ಮಾಡಿದ್ರು, ನನಗೆ ನ್ಯಾಯ ಇದು ಮಾಡಿಕೊಟ್ರು. ಸರ್, ಅದಾದ್ಮೇಲೆ ಅವರು ಕೂಡ ನಿಮ್ಮ ಮೇಲೆ ಒಂದಿಷ್ಟು ಆರೋಪ ಮಾಡಿದ್ದಾರೆ, ಅಂದ್ರೆ ನೀವು ಕೂಡ ಅವಾಚ್ಯವಾಗಿ ಬೈದ್ರಿ ಅಂತ. ಇಲ್ಲ ಇಲ್ಲ ಇಲ್ಲ, ನಾನೇನು ಮಾತಾಡಲಿಲ್ಲ. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಎಲ್ಲ ಚೆಕ್ ಮಾಡಿಸ್ದೆ, ಅಲ್ಲಿ ಪೊಲೀಸರಿಗೂ ತೋರಿಸ್ದೆ, ಬಂದು ನಮ್ಮ ಆಟೋ ಚಾಲಕರಿಗೂ ತೋರಿಸ್ದೆ, ನಂದು ಏನು ತಪ್ಪಿಲ್ಲ ಅಂತ ಪ್ರತಿಯೊಬ್ಬರಿಗೂ ತೋರಿಸ್ತೆ ಸರ್. ನನ್ನ ವಿಡಿಯೋ ಪೂರ್ತಿ ಎಲ್ಲ ಇದು ಮಾಡಿಕೊಟ್ಟೆ ಸರ್. ಅಂದ್ರೆ ಅವರು ಗಾಡಿ ಟಚ್ ಆಯ್ತು ಅಂತ ಕಿರಿಕ್ ಶುರುವಾಗುತ್ತೆ. ಅದಾದ ನಂತರದಲ್ಲಿ ಅವರೇನು ಓವರ್ಟೇಕ್ ಮಾಡಿ ಬಂದು ನಿಮ್ಗೆ ಇದು ಮಾಡಿದ್ರೆ, ಇಲ್ಲ ಅಲ್ಲೇ ನಿಲ್ಸಿ ಮಾತುಕತೆ ಶುರು ಆಯ್ತು? ಇಲ್ಲ ಸರ್, ಅಲ್ಲೇ ನಿಲ್ಲಿಸ್ತೆ ನಾನು. ಅವರು ಗಾಡಿ ಜಸ್ಟ್ ಪಕ್ಕದಲ್ಲಿ ಪಾಸ್ ಆಗಿದ್ ಕೂಡಲೇ ಕಿರಿಚ್ಕೊಂಡಿದ್ ಕೂಡಲೇ ನಾನೇ ಗಾಡಿ ನಿಲ್ಲಿಸ್ತೆ. ಅವ್ರೇನು ಓವರ್ಟೇಕ್ ಮಾಡಲಿಲ್ಲ, ಇಲ್ಲ ಯಾರು ಬೇರೆ ಯಾರು ಇದು ಮಾಡಲಿಲ್ಲ, ಅಡ್ಡಿ ಹಾಕ್ಲಿಲ್ಲ. ನಾನೇ ಗಾಡಿ ನಿಲ್ಲಿಸ್ತೆ. ಕಿರಿಚ್ಕೊಂಡ್ರಲ್ಲ ಅನ್ನೋ ಕಾರಣದಿಂದ ಗಾಡಿ ನಿಲ್ಲಿಸ್ತೆ. ಅದಾದ್ಮೇಲೆ ಬೈತಾ ಇದ್ದಾರೆ ಅಂದ್ಬಿಟ್ಟು ವಿಡಿಯೋ ಮಾಡಿದೆ. ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲ ಅನ್ನೋ ಕಾರಣದಿಂದ ಚಪ್ಪಲಿ ಹೊಡೆದ್ರು. ಅಲ್ಲ, ಅವರು ಕೂಡ ನಿಮ್ಮನ್ನೇನೋ ಸ್ಟೇಷನ್ ಕರೆದಂತಹ ಸಂದರ್ಭ ಏನೇನಾಯ್ತು ಸರ್? ಅಲ್ಲಿ ಏನೇನು? ಅಲ್ಲಿ ಯಾವುದೋ ಡ್ಯೂಟಿ ಮೇಲೆ ಹೋಗ್ತಿದ್ರಂತೆ, ಎಲ್ಲೋ ಬೇರೆ ಕಡೆ ಹೋಗ್ತಿದ್ರಂತೆ. ಪೊಲೀಸರು ಬೈಕಲ್ಲಿ ಬಂದಿದ್ರು. ಅವರು ಬಂದು ಏನು ತೊಂದರೆ ಮಾಡ್ಕೊಬೇಡಿ, ಇಲ್ಲಿ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಕೊಳ್ಳಿ, ಅವ್ರು ನೋಡ್ಕೊತಾರೆ, ಇಲ್ಲೇನು ಕಿರಿಕ್ ಮಾಡ್ಕೊಬೇಡಿ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಸ್ಟೇಷನ್ ಹತ್ರ ಹೋದೆ. ಸ್ಟೇಷನಲ್ಲಿ ಎಫ್ಐಆರ್ ಕೊಡಿ, ನಾವು ಅವ್ರನ್ನ ಕರೆಸ್ತೀವಿ ಅಂದರು. ಇಲ್ಲ, ಅವ್ರು ಬರ್ತಾರೆ, ವೇಟ್ ಮಾಡಿ ಅಂದರು. ಅವ್ರು ಬರೋ ತನಕ ವೇಟ್ ಮಾಡ್ದೆ, ಅವ್ರು ಬರಲಿಲ್ಲ. ಸಾಯಂಕಾಲ ಆದ್ಮೇಲೆ ಇನ್ನು ಎಫ್ಐಆರ್ ಹಾಕಿಸ್ತೀವಿ. ಹಂಗಾದ್ರೆ ಅವರು ಕೂಡ ಅಂದ್ರೆ ನಿನ್ನೆ ನಿಮ್ಮಲ್ಲಿ ಆರೋಪ ಮಾಡಿದ್ರೆ ನೀವು ಕೂಡ ಅವಾಚ್ಯವಾಗಿ ಬೈದ್ರಿ, ನನ್ನ ಹತ್ರ ಕೂಡ ವಿಡಿಯೋ ಪ್ರೂಫ್ ಇದೆ, ನೀವು ಕೂಡ ಹಲ್ಲೆ ಮಾಡಲು ಮುಂದಾಗಿದ್ರಿ, ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಹಲ್ಲೆ ಅಂದ್ರೆ ಚಪ್ಪಲಿಯಲ್ಲಿ ಹೊಡೆದಿದೆ ಅಂತ ಅವ್ರು ಮಾಡಿರುವ ಆರೋಪ ಎಷ್ಟು ಸತ್ಯ ಸರ್? ಸರ್, ನಾನು ಮಾಡಿದ ವಿಡಿಯೋನೇ ಅವ್ರ ಹತ್ರನೂ ಇರೋದು. ನಾನು ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಅದೇ ವಿಡಿಯೋ ಅವ್ರ ಹತ್ರನೂ ಇರೋದು. ನಾನು ಯಾವುದೇ ರೀತಿ ನಾನು ಒಂದು ಮಾತು ಕೂಡ, ನಾನು ಅಲ್ಲಿ ಪಬ್ಲಿಕ್ಕು ಇದ್ದಾರೆ, ನಾನು ಯಾವುದೇ ರೀತಿ ಒಂದು ಮಾತು ಕೂಡ ಆಡಿಲ್ಲ. ಅಂದ್ರೆ ಅವರ ಆರೋಪಗಳೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಮತ್ತೆ ನಿನ್ನೆ ಯಾಕೆ ಈ ಒಂದು ಡೆವಲಪ್ಮೆಂಟ್ ಆಯ್ತು? ಸಡನ್ ಆಗಿ ನೀವು ಅವ್ರ ಒಂದು ಕ್ಷಮೆ ಕೇಳ್ತಾರೆ, ಅವರೇ ಕಾಂಟ್ಯಾಕ್ಟ್ ಮಾಡಿದ್ರ ನಿಮ್ಮನ್ನು? ಹೆಂಗೆ? ನಿಮ್ಮ ಮಾಧ್ಯಮದವ್ರು ಇದ್ದೀರಲ್ಲ ಸರ್, ಎಲ್ಲರೂ ಹೆಂಗೆ ತೋರಿಸಿದ್ದೀರ ಅದನ್ನೆಲ್ಲ ನೋಡ್ಬಿಟ್ಟು ಅವ್ರ ಸಂಬಂಧಿಕರು ಬಂದ್ಬಿಟ್ಟು ಸರಿ ಆಯ್ತು ಆಗಿರೋ ತಪ್ಪು ಅಂದ್ಬಿಟ್ಟು ಕ್ಷಮಾಪಣೆ ಕೇಳಿಸ್ತೀನಿ, ಕೊಟ್ಟಿರೋ ಕೇಸ್ ಹಾಗೆ ಇರಲಿ ಪರವಾಗಿಲ್ಲ, ಕ್ಷಮಾಪಣೆ ಕೇಳಿಸ್ತೀನಿ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಅವ್ರ ಫ್ಯಾಮಿಲಿಯವರು. ಈಗ ಅವ್ರು ಕೂಡ ಪ್ರೆಗ್ನೆಂಟ್ ಆಗಿದ್ರು, ಅವ್ರು ಕೂಡ ಹಾಸ್ಪಿಟಲ್ಗೆ ಬರ್ತಾ ಇದ್ರು ಅಂತ ಅವ್ರು ನಿನ್ನೆ ಪೊಲೀಸರು ಎದುರು ಕೂಡ ಹೇಳಿಕೊಂಡಿದ್ರು. ಅಂದ್ರೆ ಅವ್ರು ಪ್ರೆಗ್ನೆಂಟ್ ಆಗಿರೋದ್ರಿಂದ ಈ ಹಿನ್ನೆಲೆ ನೀವೇನಾದ್ರೂ ಕೇಸ್ ವಾಪಸ್ ತಗೋತೀರಿ ಸರ್? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಕೇಸ್ ವಾಪಸ್ ತಗೊಳ್ಳಲ್ಲ. ಈಗ ಹೊಡಿಬೇಕಾದ್ರೂ ಪ್ರೆಗ್ನೆಂಟ್ ಇತ್ತಿಲ್ಲ, ಈಗ ಹೊಡೆದಾದ್ಮೇಲೆ ಪ್ರೆಗ್ನೆಂಟ್ ಅಂದ್ರೆ ನಾವೇನು ಕೇಸ್ ವಾಪಸ್ ತಗೊಳ್ಳಲ್ಲ ಸರ್, ಕೇಸ್ ಆಡ್ತೀವಿ. ಸರ್, ಈ ಒಂದು ಘಟನೆ ಆದಾಗ ನೀವು ಮೊದಲು ಕಾಂಟ್ಯಾಕ್ಟ್ ಮಾಡೋದು ನ್ಯೂಸ್ ಫಸ್ಟ್ನ. ಒಂದು 3:30 ಘಟನೆ ಆಗುತ್ತೆ, 4 ಗಂಟೆ ಅಷ್ಟರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ತೀವಿ. ನಾವು ಕೂಡ ಸುದ್ದಿಯನ್ನು ಪ್ರಸಾರ ಮಾಡ್ತೀವಿ, ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ. ಮೊದಲಿಗೆ ಸುದ್ದಿ ಪ್ರಸಾರ ಮಾಡಿದ್ದು ನ್ಯೂಸ್ ಫಸ್ಟ್ ಬಗ್ಗೆ ಏನಂತೀರಿ ಸರ್? ನಮಗೆ ಅಷ್ಟು ಗೊತ್ತಿರಲಿಲ್ಲ. ನಾವು ಫಸ್ಟು ನಮ್ಮ ಅಧ್ಯಕ್ಷರು ಕಳಿಸ್ತೋ, ಪ್ರತಿಯೊಂದು ಅವರೇ ಮಾಡಿದ್ರು. ಚೇತನ ಅಂತ ನಮ್ಮ ಬೆಂಗಳೂರು ಆಟೋ ಸೇನೆ ಅಧ್ಯಕ್ಷರು, ಅವ್ರು ವಿಡಿಯೋ ಕಳಿಸ್ತಾ ಅವ್ರನ್ನ ಪ್ರತಿಯೊಂದು ಅವರೇ ಮಾಡಿದ್ರು ಸರ್. ಸುದ್ದಿ ಪ್ರಸಾರ ಮಾಡಿ ನಿಮ್ಮ ಪರ ಧ್ವನಿ ಎತ್ತಿದ್ದೀವಿ. ಧ್ವನಿ ಎತ್ತದ ಮಾಧ್ಯಮದಾರ ಸರ್. ನನಗೆ ಯಾವುದೋ ಅಂತ ನನಗೆ ಅಷ್ಟು ಇದಿಲ್ಲ, ಮಾಧ್ಯಮದವರೆಲ್ಲ ಬಂದು ನನಗೆ ಇದು ಮಾಡಿಕೊಟ್ರು ಸರ್. ಸರ್, ಈಗ ಇವತ್ತು ಪ್ರತಿಭಟನೆ ಕೂಡ ಆಗ್ತಾ ಇದೆ. ಇವತ್ತಿನ ಪ್ರತಿಭಟನೆ ಅಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಪ್ರತಿಭಟನೆ ಆಗ್ತಿದೆ. ಇವತ್ತು ಪ್ರತಿಭಟನೆ ಆಗ್ರಹಣೆ, ಯಾಕಂದ್ರೆ ಅವರು ಕ್ಷಮೆ ಕೇಳಿದ್ದಾರೆ, ಎಫ್ಐಆರ್ ಆಗಿದೆ, ಮತ್ತೆ ಕಾನೂನಾತ್ಮಕವಾಗಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಇವತ್ತಿನ ಪ್ರತಿಭಟನೆ ಯಾಕೆ ಸರ್? ಮುಂದೆ ನನಗೆ ಇವತ್ತು ಈ ಥರ ಆಗಿದೆ, ಮುಂದೆ ಯಾರಿಗೂ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ನಮ್ಮ ಆಟೋ ಸೈನಿಕರೆಲ್ಲ ಸೇರಿ ಮಾಡ್ತಾ ಇದೀವಿ ಸರ್. ಇವಿಷ್ಟು ಹಲ್ಲೆಗೆ ಒಳಗಾದಂತಹ ಆಟೋ ಚಾಲಕ ಲೋಕೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.